ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇದು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋ ವಿಷಯನ ಈ ತನಿಖೆ ಮಾಡಿಸ್ಲಿಕ್ಕೆ ಹಚ್ಚಬೇಡ್ರಿ, ಅವ್ರನ್ನ ಯೂಟ್ಯೂಬ್ಗಳನ್ನ ಬಂದ್ ಮಾಡಿರಿ ಅನ್ನೋಂಗೆ ಮಾತಾಡೋದು ನೋಡಿದರೆ, ಅದರಲ್ಲೂ ನಮ್ಮ ಯತ್ನಾಳ್ ಅಂತವರು ಅಥವಾ ರೈಟ್ ವಿಂಗದವರು CT ರವಿ ಅಂತವರು ಇಂಥವರೆಲ್ಲ ಮಾತಾಡೋದು ನೋಡಿದಾಗ ಇವ್ರು ಯಾರಪ್ಪ ಅಂತ. ಹೌದು, ಧರ್ಮಕ್ಕೆ ಅಪಪ್ರಚಾರ ಆಗ್ತದೆ, ಮತ್ತೇನೋ ಆಗ್ತದೆ ಅಂತ ನಿಮ್ಗೆ ಕಳಕಳಿ ಅರ್ಥ ಆಗ್ತದೆ, ಇಲ್ಲಂತಲ್ಲ. ಆದರೆ ಇಂಥ ಘಟನೆ ನಡೆದಕ್ಕೆ ನಾವು ತನಿಖೆ ಮಾಡೋದು ಬೇಡ ಅಂತ ಹೇಳುವಂಥದ್ದು, ಅದು ನಿಲ್ಲಿಸ್ರಿ ಅನ್ನುವಂಥದ್ದು ಈ ಮಾತುಗಳು ಸರಿಯಲ್ಲ ಅಂತ. ಯಾಕಂದರೆ SIT ಈಗ ಆಲ್ರೆಡಿ ಒಂದು ಹಂತದವರೆಗೆ ಬಂದದೆ. ಇವತ್ತು ನಮಗೆ ಬುರುಡೆ ಏನೋ ಒಂದು ಸಿಕ್ಕದ, ಒಂದಿಷ್ಟು ಎಲುಗಳು ಸಿಕ್ಕಿದ, ಒಂದೊಂದು ಬಿಟ್ಟರೆ 6 ಮತ್ತು 11 ಬಿಟ್ಟರೆ ಒಂದು ಸಿಕ್ಕಿಲ್ಲ, ಒಪ್ಕೊಳ್ಳೋಣ ಅದನ್ನು. ಆದರೆ ಅದು ತನಿಖೆ ಮುಂದುವರಿಸೋದು ಬೇಡ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಒಂದು ಹಂತಕ್ಕೆ ಬಂದಿದ್ದಾರೆ ಅವರು. ಇವತ್ತಿಗೂ ಆ ಅನಾಮಿಕ ವ್ಯಕ್ತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಈವನ್ ಈ ದೇಶದ ದೊಡ್ಡ ಒಂದು ಮೀಡಿಯಾಗೂ ಇಂಟ್ರ್ಯೂ ಕೊಟ್ಟಿದ್ದಾನೆ. NDTV ಆಗಿರ್ಬೋದು ಅಥವಾ ಇಂಡಿಯಾ ಟುಡೇ ಆಗಿರ್ಬೋದು, ಇವಕ್ಕೆಲ್ಲ ಕೊಟ್ಟಿದ್ದಾನೆ. ಇವತ್ತು ಇಂಟ್ರ್ಯೂ ಕೊಟ್ಟ, ಇಲ್ಲ ನಾನು ನಿಶ್ಚಿತವಾಗಿಯೂ ಆಗ್ಯದ, ಒಬ್ಬರು ಮಹಿಳೆ ಅವರಿಂದ ನಮಗೆ ಆರ್ಡರ್ ಬರ್ತಿತ್ತು, ನಾನು ಮುಗಿಸ್ತಾಯಿದ್ನಿ, ಮಾಡ್ತಾಯಿದ್ನಿ, ಹೋಗಿದ್ದೀನಿ, ನಾನು ಸಾಕಷ್ಟು 100 ಯಾನಗಳು ಹೋಗುತ್ತೇನೆ ಅಂತೇಳಿ. ಅದ್ರ ಹೆಣ್ಮಕ್ಳಿದ್ದಾರೆ, ಸಣ್ಣ ವಯಸ್ಸಿನ ಹೆಣ್ಮಕ್ಳಿದ್ದಾರೆ, ಅದ್ರ ಗಂಡು ಮಕ್ಕಳು ಅಷ್ಟು ಕಡಿಮೆ ಇದ್ದಾರೆ ಅನ್ನೋ ಮಾತಾಡಿದ್ದಾನೆ. ಇಷ್ಟು ಕಾನ್ಫಿಡೆಂಟಾಗಿ ಹೇಳೋ ಮುಂದೆ ಅವನು ಇನ್ನೂ ಎನ್ಕ್ವೈರಿ ಮಾಡಿ ಅವ್ನ ಹಿಂದೆ ಯಾರಿದ್ದಾರೆ, ಅವ್ರ ಜೊತೆಗೆ ಯಾರ್ಯಾರು ದೊಡ್ಡ ಕರೆಸಿ ತಂದು ಮಾಡಿ ಅದನ್ನೊಂದು ಹಂತಕ್ಕೆ ತರಿಸ್ಬೇಕಲ್ಲ ತಾರ್ಕಿಕವಾಗಿ. ಹೆಣ ಸಿಗಲಿಲ್ಲ, ಅಸ್ಥಿ ಸಿಗಲಿಲ್ಲ, ಮೂಳೆ ಸಿಗಲಿಲ್ಲ ಅಂತ ತಿಳ್ಕೊಂಡು ಅದನ್ನು ಮುಚ್ಚಿ ಹಾಕುವಂಥದ್ದಲ್ಲ. ಇಂಥ ವಿಷಯಗಳನ್ನೆಲ್ಲ ಹೆಚ್ಚಿಗೆ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಯೂಟ್ಯೂಬರ್ಸ್ ಸಲ್ಲಬೇಕಾಗಿತ್ತು. ಅದೇ ರೀತಿಯಾಗಿ ಯೂಟ್ಯೂಬರ್ಸ್ಗಳು ಜನಸಾಮಾನ್ಯರ ಸಮಸ್ಯೆಗಳನ್ನ ಎತ್ತಿ ಹೇಳುವಂಥ ಒಂದು ಸಣ್ಣ ಪುಟ್ಟ ಅವ್ರು TV ಚಾನಲ್ ಇದ್ದಂಗೆ ಕೆಲಸ ಮಾಡಿದ್ದಾರೆ. ನೋಡ್ರಿ ಪಾಪ ಯೂಟ್ಯೂಬರ್ಸರಿಗೆ ಕೋಟಿಗಟ್ಟಲೆ ಹಾಕಿ ದೊಡ್ಡ ಮೀಡಿಯಾ ಮಾಡುವಂಥ ಶಕ್ತಿ ಇಲ್ಲ. ಅಷ್ಟು ಮಾಡಿದ್ರೆ ದುಡ್ಡು ತಿರುಗ್ತದೆ ಅನ್ನೋಂಥ ವಿಶ್ವಾಸವೂ ಇಲ್ಲ. ಅಷ್ಟೇ ಒಂದು ವಿಡಿಯೋ ಒಂದು